ಎಲ್ರಿಗೂ ನಮಸ್ಕಾರ. ರಚಿತಾ ರಾಮ್, ಡಿಂಪಲ್ ಕ್ವೀನ್ ರಚಿತಾ ರಾಮ್, ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್. ಎಲ್ರಿಗೂ ಅವ್ರ ಬಗ್ಗೆ ಗೊತ್ತಿದ್ದೇ ಇರುತ್ತೆ. ತನ್ನ ವಿಭಿನ್ನವಾದ ಅಭಿನಯ, ಆ ಸ್ಮೈಲು, ಪಟ್ ಮಾತಾಡೋ ಆ ಮಾತುಗಾರಿಕೆ ಎಲ್ಲದರಿಂದನೂ ಕೂಡ ರಚಿತಾ ರಾಮ್ ಅವರು ಇಂದು ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಹೀಗಾಗಿ ಅವರು ಒನ್ ಆಫ್ ದ ಮೈ ಫೇವ್ರೆಟ್ ಹೀರೋಯಿನು. ಹೀಗಾಗಿ ಅವರು ನನಗೆ ಯಾಕೆ ಇಷ್ಟ ಆದರು, ಅವ್ರ ಬಗ್ಗೆ ನಾನು ಕಂಡಂಥ ಸ್ಪೆಷಲ್ ಗುಣಗಳೇನು ಅನ್ನೋದನ್ನು 5 ಪಾಯಿಂಟ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲೇ ಪಾಯಿಂಟ್ ಬಂದು ಕನ್ನಡದ ಮೇಲಿನ ಬದ್ಧತೆ. ಅಂದರೆ ಅವ್ರಿಗೆ ಪರಭಾಷಾ ಸಿನಿಮಾಗಳಲ್ಲಿ ಅವಕಾಶ ಬಂದರೂ ಕೂಡ, ಅಂದರೆ ಆ್ಯಕ್ಟ್ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಬಾರ್ದು, ಬಟ್ ಆದಷ್ಟು ಅವರು ಕನ್ನಡ ಭಾಷೆ ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಅಂದರೆ ಇಡೀ ಕರ್ನಾಟಕದ ಜನತೆಗೆ, ಅಂದರೆ ರಿಯಾಲಿಟಿ ಶೋಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಧಾರಾವಾಹಿಯಲ್ಲೂ ಕೂಡ ಆ್ಯಕ್ಟ್ ಮಾಡಿಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಟ್ ಇಡೀ ಫ್ಯಾಮಿಲಿ ಆಡಿಯನ್ಸಿಗೆ ಇಷ್ಟ ಆದರೆ, ಅಂದರೆ ಕ್ಲಾಸ್ ಮತ್ತು ಮಾಸ್ ಅಂತಾರಲ್ಲ, ಹೀಗಾಗಿ ಇಡೀ ಫ್ಯಾಮಿಲಿ ಆಡಿಯನ್ಸಿಗೆ ಇಷ್ಟ ಆದರೆ ಆ ನಟಿ ಗೆದ್ದಂತೆ ಅಥವಾ ಆ ಕಲಾವಿದ ಗೆದ್ದಂತೆ, ಆ ಸಿನಿಮಾ ಗೆದ್ದಂತೆ ಅಂತ ಹೇಳ್ತಾರಲ್ಲ. ಹೀಗಾಗಿ ರಚಿತಾ ರಾಮ್ ಅವ್ರನ್ನ ಕಂಡ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರೆಗೂ ಕೂಡ ಅವರು ಫೇವ್ರೇಟು. ಹೀಗಾಗಿ ಇದು ಕೂಡ ಒಂದು ಮುಖ್ಯವಾದ ಪಾಯಿಂಟ್. ಇನ್ನು ಸ್ಟಾರ್ ನಟರಾಗಲಿ ಅಥವಾ ಹೊಸ ಕಲಾವಿದರಾಗಲಿ, ಉದಾಹರಣೆಗೆ ಹೇಳೋದಾದರೆ ಅವರು 2013ರಲ್ಲಿ ದರ್ಶನ್ ಅವ್ರ ಜೊತೆ ಬುಲ್ಬುಲ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟರು. ಆನಂತರ ಅವರು ಶಿವಣ್ಣ ಅವ್ರ ಜೊತೆ, ಗಣೇಶ್ ಅವ್ರ ಜೊತೆ, ಪುನೀತ್ ರಾಜ್ಕುಮಾರ್ ಜೊತೆ, ಹೀಗೆ ಹೊಸ ಕಲಾವಿದರ ಜೊತೆ ಆಗಿರ್ಬೋದು. ಆಮೇಲೆ ತಮಿಳಲ್ಲಿ ರಜನಿಕಾಂತ್ ಅವ್ರ ಜೊತೆ, ಅದೇ ಕನ್ನಡ, ತೆಲುಗು, ತಮಿಳು ಈ ಭಾಷೆಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವರ ಮೇನ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಕನ್ನಡ. ಇನ್ನು ಅವರ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಗಿದ್ದ. ಅವರ ಇಂಟರ್ವ್ಯೂಸ್ಗಳಾಗಿರ್ಬೋದು, ಆಮೇಲೆ ಅವರ ಮನೆಗಳಲ್ಲಿ, ಅಂದರೆ ಅವ್ರ ಮನೆಗೆ ಹೋಗ್ತಾರಲ್ಲ ಪ್ರತಿ ಭಾನುವಾರ ಆಗಿರ್ಬೋದು, ಅಥವಾ ಅವರು ಯಾವಾಗ ಅವೈಲೇಬಿಲಿಟಿ ಇರ್ತಾರೋ, ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಅಥವಾ ನಾರ್ಮಲ್ ಪೀಪಲ್ಸ್ ಆಗಿರ್ಬೋದು, ಅವರ ಬರ್ತ್ಡೇಗಾಗಿರ್ಬೋದು, ಏನೋ ಸ್ಪೆಷಲ್ ಒಕೇಶನ್ಗಾಗಿ ಅವ್ರ ಮನೆಗೆ ಹೋದರೆ ಅವ್ರು ತುಂಬ ಸರಳವಾಗಿ ನಡ್ಕೋತಾರೆ. ಇದನ್ನು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಆಮೇಲೆ ಅವ್ರು ಕೆಲವೊಂದಿಷ್ಟು ಇಂಟರ್ವ್ಯೂಸ್ ನೋಡಿದ್ದೀನಿ. ಅವರ ಮುಗ್ಧತೆ, ಆ ಸ್ಟೈಲು, ಒಂದೊಂದ್ಸರಿ ತುಂಬ ಕೋಪಿಯಾಗಿ ಮಾತಾಡೋದು ಕೂಡ ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಇನ್ನು ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್, ಸದ್ಯ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. 2013, ಅಂದರೆ ಈಗ 2026, 13 ವರ್ಷಗಳು ಕಳೆದು 14 ವರ್ಷಗಳಾದರೂ ಕೂಡ ಇಂದಿಗೂ ಪ್ರಸ್ತುತವಾಗಿ ಬೇಡಿಕೆ ನಟಿಯಾಗಿದ್ದಾರೆ. ಹೀಗಾಗಿ ಅವ್ರದ್ದೇ ಒಂದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಹಲವಾರು ಸೂಪರ್ ಹಿಟ್ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಹೋಗಲಿಲ್ಲ, ಬಟ್ ಹೋದರೂ ಕೂಡ ಅವರು ಬೇಡಿಕೆ ನಟಿಯಾಗಿ ಉಳ್ಕೊಂಡಿರೋದು ನಿಜವಲ್ಲ. ಅದೊಂದು ರೀತಿ ಒಂದು ಕನ್ನಡಕ್ಕೆ ಸಿಕ್ಕ ಒಂದು ಹಿರಿಮೆ ಅಂತಲೇ ಹೇಳ್ಬೋದು. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇದುವರು ಹಲವಾರು ನಟಿಯರು ಬಂದೋಗಿದ್ದಾರೆ, ಬರೋರಿದ್ದಾರೆ. ಬಟ್ ರಚಿತಾ ರಾಮ್ ಅವರು ಒನ್ ಆಫ್ ದ ಮೈ ಫೇವ್ರೇಟ್. ಹೀಗಾಗಿ ನನಗೆ ಇಷ್ಟವಾಗುವ 5 ಗುಣಗಳು, ತುಂಬ ಅವ್ರು ಇಷ್ಟವಾಗುವ ಗುಣಗಳು ತುಂಬ ಇದ್ದಾವೆ. ಬಟ್ ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗಿದೆ 5 ಗುಣಗಳು. ಅಂದರೆ ಇನ್ನೂ ಗುಣಗಳಿದೆ, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಹೀಗಾಗಿ ಒಬ್ಬ ಫ್ಯಾನ್ ಆಗಿ ಸೊ ನನಗೆ ಅವ್ರ ಬಗ್ಗೆ ಹೇಳ್ಕೋಬೇಕು ಅನ್ನಿಸ್ತು. ಹೀಗಾಗಿ ನಿಮಗೆ ಅವರ ಯಾವ ಸಿನಿಮಾ ಇಷ್ಟ, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ.